ಕಾರವಾರದ ದಾಂಡೇಲಿಯ ಬಳಿ ಡೆಡ್ಲಿ ಆಕ್ಸಿಡೆಂಟ್ ಒಂದು ಸಂಭವಿಸಿದೆ. ಈ ಆಕ್ಸಿಡೆಂಟ್ನಲ್ಲೂ ಕೂಡ ಇಬ್ಬರು ಉಸಿರು ಚೆಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಸ್ಥಳದಲ್ಲಿಯೇ ಇಬ್ಬರು ಸಾವಿಗೀಡಾಗಿದ್ದಾರೆ. ದಾಂಡೇಲಿಯ ಕರ್ಕಾ ಕ್ರಾಸ್ ಅಂಜಗಾವ ಬಳಿ ನಡೆದಂತಹ ಆಕ್ಸಿಡೆಂಟ್ ಇದು. ಈ ಡಿಕ್ಕಿ ಹೊಡೆದಂತಹ ಫೋರ್ಸ್ಗೆ ಎರಡು ಮರಗಳ ನಡುವೆ ಸಿಲುಕಿದಂತಹ ಕಾರು ಅಪ್ಪಚ್ಚಿಯಾಗಿ ಹೋಗಿತ್ತು. ಕಾರಿನಲ್ಲಿದ್ದಂತಹ ಮೂವರ ಪೈಕಿ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದಾಂಡೇಲಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅತಿ ವೇಗವೇ ಈ ಆಕ್ಸಿಡೆಂಟ್ಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಕಾರ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಒಬ್ಬ ಬದುಕುಳಿದಿದ್ದೇ ಪವಾಡ ಅಂತ ಹೇಳಲಾಗ್ತಾ ಇದೆ. ಆ ಪ್ರಮಾಣದಲ್ಲಿ ಹೋಗಿ ಗುದ್ದಿರುವಂಥದ್ದು. ಸಂಪೂರ್ಣವಾಗಿ ಕಾರು ಅಪ್ಪಚ್ಚಿಯಾಗಿ ಹೋಗಿದೆ, ನಜ್ಜುಗುಜ್ಜಾಗಿ ಹೋಗಿದೆ. ಒಳಗೆ ಸಿಲುಕಿರೋರನ್ನು ಕಷ್ಟಪಟ್ಟು ಹೊರಗೆ ತೆಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ಒಬ್ಬರು ಬದುಕುಳಿದಿದ್ರು. ತತ್ಕ್ಷಣಕ್ಕೆ ಆಂಬ್ಯುಲೆನ್ಸ್ ಮೂಲಕ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಅತಿ ವೇಗವೇ ಈ ಆಕ್ಸಿಡೆಂಟ್ಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಬದಿಯ ಬಾನೆಟ್ ಅಂತೂ ಏನೂ ಇಲ್ಲ, ಎಲ್ಲವೂ ಕೂಡ ಅಪ್ಪಚ್ಚಿಯಾಗಿ ಹೋಗಿರುವಂಥದ್ದು.